ಈಗ ನೋಡಿ, ಜಾಗವ್ ಚಡ್ಡಾ ಅರವಿಂದ್ ಕೇಜ್ರಿವಾಲ್ ಅವರ ನೀಲಿ ಕಣ್ಣಿನ ಹುಡುಗ. ಟಿಕೆಟ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ರಾಘವ್ ಚಡ್ಡಾ ತುಂಬಾ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಇದ್ರು ಆಮ್ ಆದ್ಮಿ ಪಾರ್ಟಿಯಲ್ಲಿ. ರಾಘವ್ ಚಡ್ಡಾ ಹೇಳಿದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಕೇಳ್ತಾ ಇದ್ರು. ಬಟ್ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅವರ ಪಕ್ಷದಲ್ಲಿರುವಂತಹ ಹಲವರು ಜೈಲಿಗೆ ಹೋದಾಗ ಮತ್ತು ಅವರ ವಿಚಾರದಲ್ಲಿ ಬಹಳಷ್ಟು ಹಗರಣಗಳ ವ್ಯಾಪಕವಾದಂತಹ ಟೀಕೆ ಕೇಳಿ ಬಂದಾಗ ಆಮ್ ಆದ್ಮಿ ಪಾರ್ಟಿಯ ಅಳಿದುಳಿದ ನಾಯಕರು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಾಗ ರಾಘವ್ ಚಡ್ಡಾ ಕಾಣಿಸ್ಲೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ಈ ಅಬಕಾರಿ ಹಗರಣದಿಂದ ಮುಕ್ತರಾಗಿ ಹೊರಗಡೆ ಬಂದಾಗ ರಾಘವ್ ಚಡ್ಡಾ ಎಲ್ಲೂ ಕೂಡ ಓಪನ್ ಆಗಿ ಮಾತಾಡ್ಲಿಲ್ಲ. ಇವನ್ ಆಮ್ ಆದ್ಮಿ ಪಾರ್ಟಿಯಿಂದ ಸದಸ್ಯರಾದ್ರೂ ಕೂಡ, ಅವರು ರಾಜ್ಯಸಭೆ ಸದಸ್ಯರಾದ್ರೂ ಕೂಡ ಅವರು ಎಂದೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಸ್ಟ್ಯಾಂಡ್ ಅಲ್ಲಿ ಮಾತಾಡಿಲ್ಲ. ಅವ್ರು ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಪಾರ್ಟಿಗೂ ಕೂಡ ಗೊತ್ತಿರಲ್ಲ. ಎಲ್ಲೂ ಕೂಡ ಅವರು ಬಿಜೆಪಿನ ಟೀಕೆ ಮಾಡಿಲ್ಲ. ಅವರು ವೈಯಕ್ತಿಕವಾಗಿ ತಮ್ಮ ವರ್ಚಸ್ಸನ್ನ ಬೆಳೆಸ್ಕೊಳ್ತಾ ಹೋದ್ರು. ಆದ್ರೆ ಯಾವ ಪಾರ್ಟಿಯಿಂದ ಅವರು ಈಗ ಸದಸ್ಯರಾಗಿದ್ದಾರೋ ಆ ಒಂದು ಪಾರ್ಟಿಯ ವಿಚಾರಗಳಲ್ಲಿ ಯಾವತ್ತೂ ಕೂಡ ಸ್ಟ್ಯಾಂಡ್ ತಗೊಂಡಿಲ್ಲ. ಇತ್ತೀಚೆಗೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ತಮ್ಮ ವೈಯಕ್ತಿಕ ಪ್ರತಿಷ್ಠೆ, ಆಮೇಲೆ ಅದಾನಿ ಅಂಬಾನಿ ಸೇರಿದಂತೆ ಬಿಜೆಪಿಯ ಸಚಿವರನ್ನ ಅವರು ಟಾರ್ಗೆಟ್ ಮಾಡಲ್ಲ. ಈ ಡೆಲಿವರಿ ಬಾಯ್ಗಳ ವಿಚಾರದಲ್ಲೂ ಅಷ್ಟೇ ಚಡ್ಡಾ ಅವರು ಝೊಮ್ಯಾಟೊ ಇವ್ರ ಬಗ್ಗೆ ದೀಪೇಂದ್ರ ಗೋಯಲ್ ಬಗ್ಗೆ ಮಾತಾಡ್ತಾರೆ, ಆದ್ರೆ ಸಚಿವರ ಬಗ್ಗೆ ಮಾತಾಡಲ್ಲ. ಬಿಜೆಪಿನ ಟಾರ್ಗೆಟ್ ಮಾಡಲ್ಲ. ಬದಲಾಗಿ ಇಶ್ಯೂಸ್ ಅಷ್ಟೇ ಮಾತಾಡ್ತಾರೆ. ತಮ್ಗೆ ಏನ್ ಬೇಕು ಅದನ್ನ ಮಾತಾಡ್ತಾರೆ. ಇದರಲ್ಲಿ ಪಾರ್ಟಿ ಸ್ಟ್ಯಾಂಡ್ ಇದೆ, ಪಾರ್ಟಿ ಸ್ಟ್ಯಾಂಡ್ ಏನು, ಪಾರ್ಟಿ ಏನ್ ಬಯಸುತ್ತೆ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ.